ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಅಗ್ನಿ ಅವಘಡ, ಕೂಲಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ ರಾತ್ರಿ ಸುಮಾರು 2 ಗಂಟೆಗೆ ಈ ಒಂದು ಘಟನೆಯಾಗಿದೆ. 11 ಮನೆಗಳಿಗೆ ಹಾನಿಯಾಗಿದೆ. ಸುಮಾರು 11ಕ್ಕೂ ಹೆಚ್ಚು ಬೈಕ್ಗಳು, ಗೂಡ್ಸ್ ಆಟೋಗಳು ಬೆಂಕಿಗಾಹುತಿಯಾಗಿವೆ. ಕಿಡಿಗೇಡಿಗಳೇ ಬೆಂಕಿ ಹಚ್ಚಿರುವ ಬಗ್ಗೆ ಇದೀಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಿಡಿಗೇಡಿಗಳ ಕೈವಾಡ ಇದರ ಹಿಂದೆ ಇದೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಗೊತ್ತಾಗಬೇಕಿದೆ. ಈ ಪ್ರದೇಶದ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಯಾರಾದರೂ ಬಂದು ಈ ರೀತಿಯನ್ನ ಬೆಂಕಿ ಇಟ್ಟು ಅಲ್ಲಿಂದ ಕಾಲ್ಕಿತ್ರ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಅಗ್ನಿ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇವೆ ವಾಹನಗಳು ಮತ್ತು ಮನೆಗಳಿಗೂ ಕೂಡ ಹಾನಿಯಾಗಿದೆ. ನಂತರದ ಪರಿಸ್ಥಿತಿಯ ಚಿತ್ರಣವನ್ನು ಕೂಡ ನೋಡ್ತಾ ಇದ್ದೀರಿ. ಬೈಕ್ಗಳು, ಅಲ್ಲಿ ನಿಲ್ಲಿಸಿದಂತಹ ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಕಳೆದ ರಾತ್ರಿ 2 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಅಲ್ಲಿರುವ ಸ್ಥಳೀಯರಿಗೆ ಏನು ಅನುಮಾನ ಅಂದ್ರೆ ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿ ಇಟ್ಟು ಹೋಗಿದ್ದಾರೆ ಅನ್ನೋದು. ಬಾಗಲಕೋಟೆಯಲ್ಲಿ ಮಾನಸಿಕ ಅಸ್ವಸ್ಥೆಯ ಮೇಲೆ ಅತ್ಯಾಚಾರ ಆಯ್ತಾ ಅನ್ನೋ ಪ್ರಶ್ನೆ. 40 ವರ್ಷದ ವಿಚ್ಛೇದಿತ ಮಹಿಳೆಯ ಮೇಲೆ ಅತ್ಯಾಚಾರ ಆಯ್ತಾ? ಬಾಗಲಕೋಟೆಯ ಹುನಗುಂದದಲ್ಲಿ ನಡೆದಿರುವಂತಹ ಕೃತ್ಯ. ಅತ್ಯಾಚಾರವೆಸಗಿ ಹೆದ್ದಾರಿಯ ಬಳಿ ಬಿಟ್ಟು ಹೋಗಿದ್ದಾರೆ ದುಷ್ಟರು. ಸಾರ್ವಜನಿಕರ ಸಹಾಯದಿಂದ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆ ಮುಂದುವರೆದಿದೆ. ಜನವರಿ 5ರಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗಾಗಲೇ ನಾವು ವಿಕ್ಟಿಮ್ದು ಸ್ಟೇಟ್ಮೆಂಟ್ ಸೈಕೆಂಟ್ರಿಕ್ ಮುಖಾಂತರ ತಗೋತಾ ಇದ್ದೀವಿ. ಬೇರೆ ಬೇರೆ ಸುತ್ತಮುತ್ತ ಕ್ಯಾಮ್ರಾ ಅಲ್ಲಿ, ಫ್ಯಾಕ್ಟ್ರಿದು ಕ್ಯಾಮ್ರಾ ಅಲ್ಲಿ 72 ಮೆಂಬರ್ಸು ಲಿಸ್ಟ್ ಮಾಡಿದ್ದೀವಿ. ಅದು ವಿಕ್ಟಿಮ್ಗೆ ತೋರಿಸಿ ಅವ್ರದ್ದು ಐಡೆಂಟಿಟಿ, ಆರೋಪಿದು ಐಡೆಂಟಿಟಿ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಇದರ ವಿಚಾರವಾಗಿ ನಾವು 2-3 ಜನಕ್ಕೆ ಡಿಟೈನ್ ಕೂಡ ಮಾಡಿದ್ದೀವಿ. ಅವ್ರದ್ದು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೊಂದು ಟೀಮ್ ಸೆಲ್ ID, ಟವರ್ ಡಂಪ್ಡೇಟ್ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಆರೋಪಿದು ಪತ್ತೆ